ದಿವಂಗತ ಸದಾನಂದ ಹೆಬ್ಬಾರರು ಸ್ಥಾಪನೆ ಮಾಡಿದ ಸಂದರ್ಭಕ್ಕೂ ಈಗ 53 ವರ್ಷಗಳ ನಂತರಕ್ಕೂ ತುಂಬ ವ್ಯತ್ಯಾಸ ಇದೆ. ಇವತ್ತು ಯಕ್ಷಗಾನ ಗುರುಗಳು ಶ್ರೀಗಳು ಹೇಳಿದ ಹಾಗೆ ಮೂಲ ಸ್ವರೂಪವನ್ನು ಕಾಪಿಟ್ಟುಕೊಳ್ಳುವುದು ಬಹಳ ಕಷ್ಟದ ಕೆಲಸ ಆಗಿದೆ. ಮಾತ್ರ ಅಲ್ಲ, ಒಬ್ಬ ಸಾಮಾಜಿಕ ಚಿಂತಕನಾಗಿ ನಾನು ನೋಡ್ತಾ ಇರುವುದೇನಂತ ಹೇಳಿದರೆ, ಇವತ್ತು ಯಕ್ಷಗಾನ ಎಷ್ಟರ ಮಟ್ಟಿಗೆ ಸಾಧಾರಣೀಕರಣಗೊಳಿಸಲ್ಪಟ್ಟಿದೆ ಅಂತ ಹೇಳಿದರೆ, ಮನರಂಜನೆಗೆ ಮತ್ತು ಜನರನ್ನು ಮುಟ್ಲಿಕ್ಕೆ ಪ್ರಚೋದಿಸಲಿಕ್ಕಿರ್ತಕ್ಕಂಥ ಒಂದು ಮಾಧ್ಯಮವಾಗಿ ಪರಿಣಮಿಸ್ತಾ ಇದೆ. ಇದು ವಿಷಾದನೀಯ. ಇದನ್ನು ತಪ್ಪಿಸಬೇಕಾದಲ್ಲಿ ನಮ್ಮ ಈ ಯಕ್ಷಗಾನ ಕಲಾಕೇಂದ್ರದಂಥ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಯಕ್ಷಮುಖಿ ಸಂಸ್ಥೆಗಳ ಪ್ರಸ್ತುತತೆ ಇದೆ ಎನ್ನುವುದನ್ನು ಘಂಟಾಘೋಷವಾಗಿ ಹೇಳಬಯಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಈಗಾಗಲೇ ನಮ್ಮ ಆನಂದ್ ಕುಂದರ್ ಹಾಗೆ ಈ ಕಲಾ ಪೋಷಕರಿದ್ದಾರೆ, ಹಾಗೆ ನಮ್ಮಂಥ ಗುರುಸ್ಥಾನ ಇದೆ, ದೇವಸ್ಥಾನಗಳಿದ್ದಾವೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಎಡನೀರು ಮಠದಂಥ ಒಂದು ಯಕ್ಷ ಪ್ರೋತ್ಸಾಹಕ ಆಧ್ಯಾತ್ಮಿಕ ಧಾರ್ಮಿಕ ಶ್ರದ್ಧಾಕೇಂದ್ರಗಳಿದ್ದಾವೆ. ಇದನ್ನೆಲ್ಲ ಸದುಪಯೋಗಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ರಾಜಶೇಖರ ಹೆಬ್ಬಾರರ ಬೆನ್ನಿಗೆ ಬೆನ್ನಾಗಿದ್ದು ನಾವುಗಳು ನೀವುಗಳು ಎಲ್ಲರೂ ಸೇರಿ ಇದು ನಶಿಸದಿದ್ದ ಹಾಗೆ ಯಕ್ಷಗಾನ ಒಂದು ಕಲಾ ಪ್ರಕಾರವು ಸರ್ವತೋಮುಖವಾಗಿ ತನ್ನ ಗತ ವೈಭವವನ್ನು ಉಳಿಸಿಕೊಳ್ಳುತ್ತಾ ಮತ್ತಷ್ಟು ಉಚ್ಚರಾಯ ಸ್ಥಿತಿಗೆ ತಲುಪುವಂತೆ ಶ್ರೀಮದ್ ಯೋಗಾನಂದ ಗುರುನರಸಿಂಹರು ಹರಿಸಲಿ, ಹಾರೈಸಲಿ, ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ. ಸಂತೋಷ ಯಾಕೆಂದರೆ ನಮ್ಮ ಯಕ್ಷಗಾನಕ್ಕೆ ಈ ಎಲ್ಲ ಪರಿವರ್ತನೆಗಳ ಕಾಲದಲ್ಲಿ ಮತ್ತು ಈ ಎಲ್ಲ ಆಘಾತ ಧಾವಂತಗಳ ಸಂದರ್ಭದಲ್ಲಿಯೂ ಸ್ಥಿರವಾಗಿ ನೆಲೆನಿಲ್ಲಂತಹ ಒಂದು ಸತ್ವ ಇದೆ ಅಂತ. ಈ ಯಕ್ಷಗಾನಕ್ಕೆ ಮಾತ್ರ ಇದೆ ಆ ಸತ್ವ. ಆದ್ದರಿಂದ ಅಭಿಮಾನ. ಯಕ್ಷಗಾನ ಅಂತಂದರೆ ಎಷ್ಟು ಪರಿವರ್ತನೆಗಳನ್ನು ಕಂಡರು, ಎಷ್ಟು ಪರಿಷ್ಕಾರಗಳನ್ನು ಕಂಡರು, ಮೂಲ ಸತ್ವವನ್ನು ಉಳಿಸಿಕೊಳ್ಳುವಂಥ ಒಂದು ಶಕ್ತಿ ಇರುವ ಒಂದು ಕಲೆ. ಅದನ್ನೇ ಪರಮ ಪೂಜ್ಯರು ಆಶೀರ್ವಾದದಲ್ಲಿ ಕೂಡ ಹೇಳಿದರು, ಅದನ್ನು ಉಳಿಸ್ಕೊಳ್ಬೇಕು ಅಂತ. ಅದಕ್ಕೆ ನೆನಪಾಗೋದು ಏನಂದರೆ, ಧರ್ಮ ಧರ್ಮ ಸ್ವರೂಪಾಯ ಸತ್ಯ ಸತ್ಯ ಸ್ವರೂಪಿಣೆ ವಿದ್ಯಾ ವಿದ್ಯಾ ಸ್ವರೂಪಾಯ ಸ್ವಸ್ವರೂಪಾಯ ತೇ ನಮಃ. ನಮ್ಮ ಆಶಯ ಭಾರತೀಯ ಪರಂಪರೆಯ ಕ್ರಾಂತದರ್ಶಿಗಳು, ಋಷಿಮುನಿಗಳು ಅವರು ಕಣ್ಮುಚ್ಚಿ ಧ್ಯಾನಿಸಿ ಕಂಡಿದ್ದೇನು ಅಂತ ಕೇಳಿದರೆ, ಧರ್ಮ ಧರ್ಮಗಳ ನಡುವೆ ಇರುವ, ಸತ್ಯ ಅಸತ್ಯಗಳ ನಡುವೆ ಇರುವ, ವಿದ್ಯೆ ಅವಿದ್ಯೆಗಳ ನಡುವೆ ಇರುವ ಸ್ವಸ್ವರೂಪ ಜ್ಞಾನವನ್ನು ಕಂಡುಕೊಂಡ್ರೆ, ಆ ಸತ್ವವನ್ನು ಮನವರಿಕೆ ಮಾಡಿಕೊಂಡ್ರೆ, ಯಾವ ಕ್ಷೇತ್ರದಲ್ಲಿರಲಿ, ಯಾವ ವೃತ್ತಿಯಲ್ಲಿರಲಿ, ಯಾವ ಸಾಂಸ್ಕೃತಿಕ ಕಲೆಗಳಿರಲಿ, ಅದು ಉಚ್ಛ್ರಾಯ ಸ್ಥಿತಿಯಂತಲೇ ಬರುತ್ತೆ. ಕಟ್ಟ ಕಡೆಗೆ ಆ ವ್ಯಕ್ತಿಯಾದರೂ ತನ್ನ ಸ್ವಸ್ವರೂಪ ಜ್ಞಾನದಿಂದ ಪರಮಾನಂದವನ್ನು ಹೊಂದುವುದಕ್ಕೆ ಸಾಧ್ಯ. ಈ ಮಹಾತತ್ವವನ್ನು ಬೋಧಿಸಿದರು. ಯಕ್ಷಗಾನ ಕಲೆ ಇದನ್ನು ಅನೂಚಾರವಾಗಿ ಮಾಡಿಕೊಂಡು ಬಂದಿದೆ. ಅದರಲ್ಲಿಯೂ ನಾವು ಪುರಾಣಗಳ ಪ್ರವೇಶ ನಮ್ಮ ತಲೆಮಾರಿಗೆ ಅಥವಾ ನಮ್ಮ ಹಿಂದಿನ ತಲೆಮಾರಿಗೆ ಮತ್ತು ಈಗ ಬರುತ್ತಿರುವಂತಹ ತಲೆಮಾರಿಗೆ ಯಾವುದರಿಂದ ಆಗ್ತಾ ಇದೆ ಅಂತ ನೋಡಿದರೆ, ಮೂಲಭೂತವಾಗಿ ಯಕ್ಷಗಾನದಿಂದ. ನಮಗೆ ಇವತ್ತಿಗೂ ಹರಿಶ್ಚಂದ್ರ ಆಖ್ಯಾನ ಅಂತ ನೋಡಿದರೆ, ಕಾವ್ಯ ಪುರಾಣಗಳಲ್ಲಿ ಓದಿದರೂ ಯಕ್ಷಗಾನದಲ್ಲಿ ನೋಡಬೇಕು ಅಂತ ಆಸೆ ಆಗುತ್ತೆ. ನಾಗದಮಯಂತಿ ಎಷ್ಟು ಬಾರಿ ನೋಡಿದರೂ ಆಗೋದು, ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಣ್ಣೀರು ಹಾಕಿದ್ದೇವೆ ಆ ಪ್ರಸಂಗದಲ್ಲಿ. ನಮ್ಮ ಪಾಪಣ್ಣ ವಿಜಯ ಗುಣಸುಂದರಿ ಪ್ರಸಂಗದ ತೆರವೋಡಿ ನಾರಾಯಣ ಭಟ್ರ ಪಾಪಣ್ಣನನ್ನು ನೋಡಿ ಅತಿ ಅಳದೇ ಇದ್ದ ದಿನಗಳೇ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಪ್ರಸಂಗ ಗಾಢವಾಗಿ ಒಂದು ಯುವ ಮನಸ್ಸುಗಳನ್ನು, ಬಾಲ ಮನಸ್ಸುಗಳನ್ನು ಪ್ರಭಾವಿಸ್ತದೆ ಅಂತಾದರೆ ಅದು ಯಕ್ಷಗಾನದಿಂದ. ಅಷ್ಟು ಶ್ರೀಮಂತವಾದ ಯಕ್ಷಗಾನ ಕಲೆಯನ್ನು ಯಾರು ಪೋಷಿಸಬೇಕು? ಇಂತಹ ಪೋಷಕರೇ ಪೋಷಿಸಬೇಕು. ಮಠಗಳು, ದೇವಾಲಯಗಳು ಅವರನ್ನು ಆಶ್ರಯ ಕೊಟ್ಟು ಕಾಪಾಡಿದ್ದಾರೆ, ಕಾಪಾಡಿಕೊಂಡು ಬಂದಿದ್ದಾರೆ. ನಮ್ಮ ಮಣ್ಣಿನ ಗುಣ ಪೋಷಕರು ಹಾಗೆ ಮಾಡ್ತಾರೆ. ಕಲಾವಿದರು ಹೇಗೆ ವರ್ತಿಸಬೇಕು ಅಂತ ಯೋಚನೆ ಮಾಡುವಾಗ ಕಲಾವಿದರು ಎರಡು ತತ್ವಗಳನ್ನು ಅನುಷ್ಠಾನ ಮಾಡಲೇಬೇಕು. ಅದಕ್ಕೆ ಅವರಿಗೆ ರಾಜಿ ಇಲ್ಲ. ಯಾವುದು ಎರಡು ಅಂತ ಕೇಳಿದರೆ, ಒಂದು ಸಂಯಮ, ಇನ್ನೊಂದು ನಿಯಮ. ಸಂಯಮ ಅವರಿಗೆ ಇಲ್ಲದೆ ಇದ್ದರೆ
ಅವರು ಕಲೆಯಲ್ಲಿ ಉತ್ತುಂಗ ಎತ್ತರವನ್ನು ಏರುವುದಕ್ಕೆ ಸಾಧ್ಯ ಇಲ್ಲ. ಯಾವ ಮಾತನ್ನು ಎಲ್ಲಾಡಬೇಕು, ಯಾಕೆ ಆಡಬೇಕು, ಯಾರು ಆಡ್ತಾ ಇರೋದು, ಇದನ್ನು ತಿಳಿಯದೇ ಇದ್ರೆ ಪಾತ್ರ ಸೃಷ್ಟಿಯೂ ಆಗೋದಿಲ್ಲ, ಕಲೆಯ ಸೃಷ್ಟಿಯೂ ಆಗೋದಿಲ್ಲ. ಎರಡನೆಯದ್ದು ನಿಯಮ, ಬೇರೆಯವರು ಹೇಳಿ ನಿಯಮವನ್ನು ಸೂಚಿಸಿಕೊಡುವಂತಹದ್ದಲ್ಲ. ಈ ಚೌಕಟ್ಟು ಯಾಕೆ ಬಂತು ಯಕ್ಷಗಾನಕ್ಕೆ, ರಂಗಸ್ಥಳಕ್ಕೆ? ಸೀಮೆಯದು, ಇದರ ಗಡಿ ದಾಟಬೇಡಿ, ಇದರ ಆಚೆ ಹೋದರೆ ನೀವು ಕಾಣೋದಿಲ್ಲ, ನಿಮಗೇ ನೀವು ಕಾಣೋದಿಲ್ಲ, ಬೇರೆಯವರಿಗೆ ಕಾಣೋದಿಲ್ಲ. ಚೌಕಟ್ಟು, ಚೌಕದ ರಂಗಸ್ಥಳ ಅಂತ ಬಂದಿರುವುದೇ ನಿಯಮ ಪಾಲನೆಗಾಗಿ. ಸೀಮೆ ಅಂತ ಇರುವುದೇ ಚೌಕಟ್ಟಿಗೆ ಇನ್ನೊಂದು ಹೆಸರು. ಅದಕ್ಕೆ ಇರುವ ಇನ್ನೊಂದು ಅರ್ಥವೇ ಮರ್ಯಾದೆ. ಯಾವ ಮರ್ಯಾದೆಯನ್ನು ದಾಟಿದರೋ, ಯಾವ ಸೀಮೆಯನ್ನು ದಾಟಿದರೋ, ಯಾವ ಚೌಕಟ್ಟನ್ನು ದಾಟ್ತೀರೋ ಆಗಲೇ ನಿಯಮದ ಉಲ್ಲಂಘನೆ ಆಯಿತು. ಮತ್ತೆ ಆನಂದ ಸಿಗುವುದು ಹೇಗೆ? ಈ ಭಾಗದ ಜನರಿಗೆ ಒಂದು ಹೆಮ್ಮೆ ಅಂತ ಹೇಳಿದರೆ, ಯಕ್ಷಗಾನ ಕಲಾ ಕೇಂದ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಎಲ್ಲ ವಿಧದ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಯಾರು ಭರತನಾಟ್ಯ ಮಾಡೋದಿದ್ರು ನಾವು ಫ್ರೀಯಾಗಿ ಈ ಒಂದು ಹಾಲ್ ಕೊಡ್ತೇವೆ, ಅಥವಾ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರಲ್ಲಿ ಯಕ್ಷಗಾನಕ್ಕೆ ಅತ್ಯಂತ ಮಹತ್ವ ಕೊಟ್ಟು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅವ್ರು ಹೇಳಿದ ಹಾಗೆ ಬರೀ ಭಾಗವತಿಗೆ ಮಾತ್ರ ಅಲ್ಲ, ಒಂದು ಹಿಮ್ಮೇಳ ಮತ್ತು ಮುಮ್ಮೇಳ ಎಲ್ಲ ರೀತಿಯಲ್ಲೂ ಸಹ ಒಂದು ವ್ಯವಸ್ಥೆ ಇಲ್ಲಿ ನಡೆದುಕೊಂಡು ಹೋಗ್ತಾ ಇದೆ. ಒಂದು 4-5 ಹುಡುಗರು ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ಭಾಗವತರಾಗಿ ಈಗ ಬೇರೆ ಬೇರೆ ಮೇಳಗಳಲ್ಲಿ ಒಂದು ಯಕ್ಷಗಾನದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವುದು ನಾವು ನೋಡ್ತಾ ಇದ್ದೇವೆ. ಇದೆಲ್ಲಕ್ಕೆ ಪೂರಕವೆಂಬಂತೆ ಅಲ್ಲಿಂದ ಇಲ್ಲಿವರೆಗೆ ಸಾಧಾರಣ 105 ಜನ ಭಾಗವತರು ಬೇರೆ ಬೇರೆ ಮೇಳಗಳಲ್ಲಿ ಯಕ್ಷಗಾನವನ್ನು ತಮ್ಮ ಬದುಕಿನ ಭಾಗವಾಗಿ ನಡೆಸ್ಕೊಂಡು ಬರ್ತಾ ಇರುವುದು ಅತ್ಯಂತ ಮಹತ್ವವಾದದ್ದು. ಅದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ನಮ್ಮ ಯಕ್ಷಗಾನ ಕಲಾ ಕೇಂದ್ರ. ನಮ್ಮ ಯಕ್ಷಗಾನ ಕಲಾ ಕೇಂದ್ರದ ಮೂಲ ಉದ್ದೇಶವೇ ಅದು. ನಶಿಸಿ ಹೋಗ್ತಿರುವಂತಹ ಯಕ್ಷಗಾನದ ಮೂಲ ಚೌಕಟ್ಟಿಗೆ ಯಾವುದೇ ರೀತಿಯ ತೊಂದರೆ ಬಾರದೆ ಅದು ನಿರಂತರವಾಗಿ ಆ ಯಕ್ಷಗಾನದ ಮೂಲಭೂತ ಒಂದು ನಡೆ ಹೇಗುಂಟು ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಹೇಳುವುದೇ ನಮ್ಮೆಲ್ಲರ ಗುರಿ. ಅದರಂತ ನಮ್ಮ ಈ ಯಕ್ಷಗಾನ ಕಲಾ ಕೇಂದ್ರ ನಡೆದುಕೊಂಡು ಬರ್ತಾ ಇದೆ. ಅದರಲ್ಲಿಯೂ ನಮ್ಮ ಇವತ್ತಿನ ಪ್ರಾಚಾರ್ಯರಾದ ಸದಾನಂದ ಐತಾಳ್ರು ಬಹಳ ಒಳ್ಳೆಯ ರೀತಿಯಲ್ಲಿ ಶಿಷ್ಯರನ್ನು ರೆಡಿ ಮಾಡ್ತಾ ಇದ್ದಾರೆ. ಅದು ನಮಗೊಂದು ಬಹಳ ಹೆಮ್ಮೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದಲ್ಲದೆ ನಮಗೆ ಮೂಲ ಈಗ ತಾನೇ ಐತಾಳ್ರು ಹೇಳಿದರು, ನಮಗೆ 1-2 ಕೋಟಿ ಹಣ ಒಟ್ಟು ಮಾಡಿ ಇಲ್ಲಿ ನಾವು ಡೆಪಾಸಿಟ್ ಇಟ್ಟರೆ ಅದರ ಬಡ್ಡಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಮೂಲ ಉದ್ದೇಶ ಇದೆ. ಖಂಡಿತ ನಮಗೆಲ್ಲರಿಗೂ ಕಳೆದ 2 ವರ್ಷದ ಹಿಂದೆ ನಾವು ಇದಕ್ಕೆ ಒಂದು ಚಾಲನೆ ನೀಡಿದೆವು. ಆದರೆ ಕಾರಣಾಂತರಗಳಿಂದ ಅದು ಅಲ್ಲೇ ಕುಂಠಿತವಾಗ್ತಾ ಇದೆ. ಖಂಡಿತ ಇವತ್ತು ಐತಾಳ್ರು ಈಗ ತಾನೇ ಹೇಳಿದ್ರು ನಾವಿನ್ನು ಹೊರಡ್ತೇವೆ ಅಂತೇಳಿ. ಖಂಡಿತ ಅವ್ರು ನಿಮ್ಮಲ್ಲಿ ಬಂದರೆ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡಿ. ಖಂಡಿತ ನಾವೆಲ್ಲ ಒಟ್ಟಿನಿಂದ ಈ ಒಂದು ಕಲಾ ಕೇಂದ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವ ಪೀಳಿಗೆಗೆ ಯಾವ ರೀತಿ ಒಂದು ಸಂಸ್ಕೃತಿ ಬೇಕೋ, ಒಂದು ಸಾಂಸ್ಕೃತಿಕ ಚಿಂತನೆಗೆ ಒಂದು ಕೇಂದ್ರ ಬೇಕೋ ಅದನ್ನು ಈ ಒಂದು ಯಕ್ಷಗಾನ ಕಲಾ ಕೇಂದ್ರವಾಗಿ ನಾವೆಲ್ಲರೂ ಮಾರ್ಪಡಿಸುವ ಮತ್ತು ಇದನ್ನು ಹಾಗೆ ಇದರ ಗಟ್ಟಿಯಾಗಿ ಇದರ ಒಂದು ಬುನಾದಿಯನ್ನು ಹಾಕುವ ಅಂತೇಳಿ ಈ ಸಂದರ್ಭ ಹೇಳ್ತಾ, ನೀವೆಲ್ಲರೂ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಇಲ್ಲಿ ಬಂದು ನಮಗೆಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಅದೇ ರೀತಿ ಇನ್ನು ಮುಂದೂ ಸಹ ನಿಮ್ಮ ಪ್ರೋತ್ಸಾಹ ಸಿಕ್ಕಿದರೆ ಮಾತ್ರ ಈ ಒಂದು ಯಕ್ಷಗಾನ ಕಲಾ ಕೇಂದ್ರ ನಡೀಲಿಕ್ಕೆ ಸಾಧ್ಯ ಇದೆ.